ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆ ಹೇಗಿದೆ ಅಂತ ನೋಡಿ. ನಮ್ಮ ಅಣ್ಣ ಊಟ ಮಾಡ್ಕೊಂಡು ಕುಂತಿದ್ದೆ. ಆಗ ನಮ್ಮ ಅಣ್ಣ ಬಂದು ವಿಡಿಯೋ ಎಡಿಟ್ ಮಾಡಿಕೊಡು ಅಂದರು. ವಿಡಿಯೋ ಎಲ್ಲ ಎಡಿಟ್ ಆದಮೇಲೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಬಂದಿತ್ತು. ಅವಾಗ ನಾನು ನನ್ನ ತಮ್ಮ ನ್ಯಾಷನಲ್ ಆ್ಯಂಥಮ್ ಹೇಳ್ತಿದ್ವಿ. ನ್ಯಾಷನಲ್ ಆ್ಯಂಥಮ್ ಹೇಳಾದ್ಮೇಲೆ ನ್ಯಾಷನಲ್ ಆ್ಯಂಥಮ್ ಮುಗಿಸ್ಕೊಂಡು ಹೇಳಾದ್ಮೇಲೆ ನನ್ನ ತಮ್ಮ ಏರ್ ಡ್ರೈವ್ ಮಾಡ್ಕೋತಿದ್ದ. ಏರ್ ಡ್ರೈವ್ ಮಾಡುವಾಗ ನಾನು ಬಂದು ಏರ್ ಸ್ಟೈಲ್ನೆಲ್ಲ ಕೆಡಿಸ್ತಿದ್ದೆ. ಕೆಡಿಸಿದಾಗ ಅವ್ನು ಬೈತಾನೆ ಇದ್ದ, ನಾ ಕೆಡಿಸ್ತಾನೆ ಇದ್ದೆ. ಆದಮೇಲೆ ಮಿರರ್ ನೋಡಿಕೊಂಡೆ. ಮಿರರ್ ನೋಡಾದ್ಮೇಲೆ ಏನು ನಾನು ಇಷ್ಟು ಹೀರೋ ಥರ ಇದ್ದೀನಿ ಅಂತ ನಾನೇ ಫುಲ್ ಗಾಸ್ ಆಗೋದೆ. ಆದ್ರೂ ನಾವು ಅವ್ನು ಬಿಡ್ತಾನೆ ಇರಲಿಲ್ಲ. ಅವ್ನು ಪುನಃ ಏರ್ ಡ್ರೈವ್ ಮಾಡ್ಕೋದಾಗ ಪುನಃ ಹೋಗ್ಬಿಟ್ಟು ಏರ್ ಸ್ಟೈಲ್ನೆಲ್ಲ ಹಾಳು ಮಾಡ್ತಿದ್ದೆ. ಆಮೇಲೆ ಪುನಃ ನಾನು ಮಿರರ್ ನೋಡ್ಕೊಂಡಾಗ ಏನಿದು ನಾ ಇಷ್ಟು ಒಳ್ಳೆ ಫಿಗರ ಅಂತ ನೋಡ್ಕೊಂಡು ಖುಷಿ ಪಡ್ತಿದ್ದೆ. ನಾನು ವಿಡಿಯೋ ಮಾಡೋದು ನೋಡಿಬಿಟ್ಟು ಅವನು ಹಾಯ್ ಫ್ರೆಂಡ್ಸ್ ಅಂತ ಹೇಳ್ದ. ಆದಮೇಲೆ ನಮ್ಮ ಅಪ್ಪಂಗೆ ಹುಟ್ಟಾಗಿಂದನೂ ಕಿವಿ ಚುಚ್ಚಿಸಿಲ್ವಂತೆ. ಅದಕ್ಕೆ ನಂಜನಗೂಡಿಗೆ ಕಿವಿ ಚುಚ್ಚೋಕ್ಕೆ ಕರ್ಕೊಂಡು ಹೋದ್ವಿ. ಆಗ ನಮ್ಮ ಅಪ್ಪ ಏನೂ ರಿಯಾಕ್ಷನ್ನೇ ಮಾಡ್ತಿರ್ಲಿಲ್ಲ ನೋಡಿ. ನಾವು ಆಗಿದ್ರೆ ಎತ್ಬಿಡ್ತಿದ್ವಿ. ಆದಮೇಲೆ ನಮ್ಮ ಅಮ್ಮನ ಜೊತೆ ಒಂದು ರೀಲ್ಸ್ ಮಾಡಿದ್ವಿ. ನಮ್ಮ ಅಪ್ಪ ಮಲ್ಗವ್ರೆ. ಅಪ್ಪ ಹೇಳಪ್ಪ. ಅಪ್ಪ ಮಲ್ಗವ್ರೆ ನೋಡಿ. ನಾನು ಬ್ಲಾಗ್ಸ್ ಮಾಡ್ತಿದ್ದೆ ಇಲ್ಲೇ ನೋಡಿ. ನನ್ನೇ ಇದು ಮಾಡಿ ಪ್ಲೀಸ್ ನೋಡಿ. ಏನು ಮಾಡಿ ಮಾಡಬೇಕು? ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ತೆಗೆದಿದ್ದೀನಿ. ಪೃಥ್ವಿ ದೀಕ್ಷಿತ್ ಬ್ಲಾಗ್ಸ್, ಅಟ್ ಕಾವ್ಯಕುಮಾರ್ 66 43 ತೆಗ್ದಿದ್ದೀನಿ. ಅದಕ್ಕೆ ನಾವು ಪೃಥ್ವಿಗೆ ಹೇಳೋ ಪೃಥ್ವಿಗೆ ಮತ್ತು ದೀಕ್ಷಿತ್ಗೆ ಅಂತ ಅದಿದ್ರೆ ಅದರಲ್ಲಿ ಹಾಕಿ ನನ್ನದು ವಿಡಿಯೋ ಬರುತ್ತೆ ನೋಡಿ. ಫುಲ್ ಕೂಳೆ ಅಂದರೆ ಕೂಳೆ. ಅದನ್ನ ನೀವು ಬೆಳೆಸಬೇಕು. ಅದನ್ನ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, 2.5 ನಿಮಿಷ. ಪ್ಲೀಸ್ ಅದಕ್ಕೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಬರಲ್ಲ ನಂಗೆ. ಏನಾಗ್ತಾನ ಗೊತ್ತಾ? ಪ್ಲೀಸ್ ಲೈಕ್ ಮಾಡಿ, ಅದಕ್ಕೆ ಸಬ್ಸ್ಕ್ರೈಬ್. ಇದೇ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ. ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್. ಬಾಯ್.